ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಾಮಕರಣದ ವ್ಲಾಗ್. ನನ್ನ ಕಸಿನ್ ಮಗಳದು ನಾಮಕರಣ ಇತ್ತು, ಅವಳ ನಾಮಕರಣಕ್ಕೆ ಬಂದಿದ್ದೀವಿ. ನೋಡಿ, ಇವಳು ದೀಪಿಕಾ ಅಂತ, ಇವಳು ಮಗಳದೇ ನಾಮಕರಣ ಇರೋದು. ಇವಳು ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ಲು. ನಾವು ಬರೋಷ್ಟರಲ್ಲಿ ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಅಂದರೆ ಅವಳು 10 o'clock ಹೇಳಿದ್ರು, ನಾವು 11 o'clock ಬಂದಿದ್ದೀವಿ. ಎಲ್ಲ ನೈಬರ್ಸ್ನೆಲ್ಲನೂ ಕರೆದಿದ್ರು, ಎಲ್ಲ ಮಾತಾಡ್ತಾ ಇದ್ದಾಳೆ, ಅವ್ನ ನೆಂಟ್ರುಗಳ ಜೊತೆ ಎಲ್ಲ ಮಾತಾಡ್ತಾ ಇದ್ದಾಳೆ. ಬನ್ನಿ ಹಾಗೇ ತೋರಿಸ್ತೀನಿ, ಅಂದರೆ ಕನ್ವೆನ್ಷನ್ ಹಾಲ್ ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ಈ ಕಡೆ ಇಲ್ಲಿ ನಿಂತಿದ್ದಾರಲ್ಲ, ಇವರು ಮಾತಾಡ್ತಿದ್ದಾರಲ್ಲ, ಅವರು ದೀಪಿಕಾ ಅವ್ರ ಅತ್ತೆ, ಅಂದರೆ ಅವರ ಯಜಮಾನ್ರವರ ಅಮ್ಮ. ಇಲ್ಲಿ ಸಿದ್ಧಿವಿನಾಯಕ ಇಟ್ಟಿದ್ದಾರೆ. ಯೂಶ್ವಲಿ ಇಲ್ಲಿ ಸ್ಟೆಪ್ಸಿಂದ ಬರೋಕ್ಕಾಗಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಲಿಫ್ಟಿಂದನೇ ಬರಬೇಕು. ಇಲ್ಲೆಲ್ಲ ಸ್ಟಾರ್ಟರ್ಸ್ ಎಲ್ಲ ಇಟ್ಟಿದ್ರು, ತೋರಿಸ್ತೀನಿ ನಿಮಗೆ. ಒಂದು ಪೊಟ್ಯಾಟೋದೇನೋ ಸ್ಟಾರ್ಟರ್ ಇಟ್ಟಿದ್ರು, ಮತ್ತು ಇಲ್ಲಿ ಬಾದಾಮ್ ಹಾಲಿದೆ. ಇವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇವರು ನಾನು ತಕ್ಕೊಳಕ್ಕೆ ಬಂದಿದ್ದಕ್ಕೆ ಯಾಕೋ ತಕ್ಕೊಳ್ತಾ ಇದ್ದಾರೆ ಅಂತ ಎಲ್ಲ ಇದು ಮಾಡ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೊಬ್ಬ ಯೂಟ್ಯೂಬರ್ ಅಂತ. ಇಲ್ಲಿ ನೀರು ಕೂಡ ಇಟ್ಟಿದ್ದಾರೆ. ಇದು ನಮ್ಮಮ್ಮ, ಇದೆಲ್ಲ ನಮ್ಮ ಬೆಟಾಲಿಯನ್ನು. ಯೂಶ್ವಲಿ ಎಲ್ಲರೂ ನೋಡೇ ಇರ್ತೀರ. ಇವ್ರು ನಮ್ಮ ಆಂಟಿ, ಫೋನೆಲ್ಲ ಮಾತಾಡ್ತಾಯಿದ್ರು. ಅದಕ್ಕೇ ಇವರು ಲೆಫ್ಟ್ ಸೈಡಲ್ಲಿರೋದು ಚೈತ್ರ ಆಂಟಿ ಅಂತ. ಇವರು ಒಳ್ಳೆ ಬ್ಲೌಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಇವರು ಸುಜಾತ ಅಂತ, ಇವರು ನಮ್ಮ ನೈಬರು. ಇಲ್ಲೊಬ್ರು ಇದ್ರಲ್ಲ, ಅವರು ಕಾಂತಮ್ಮ ಅಂತ, ಅವರು ಕೂಡ ನಮ್ಮ ನೈಬರ್ ಆಗಿದ್ದರು. ಬನ್ನಿ ಫ್ರೆಂಡ್ಸ್, ಈಗ ನಾವು ವ್ಲಾಗ್ ಒಳಗೆ ಹೋಗೋಣ. ನೋಡಿ, ಚೆನ್ನಾಗಿ ಅರೇಂಜ್ ಮಾಡಿದರು ಥೀಮ್ನ. ಅವಳು ಮಗಳು ಹೆಸರು ಬಂದು ಕಾನಿಷ್ಕಾ ಅಂತ. ನನಗೆ ತುಂಬ ಇಷ್ಟ ಆಯಿತು. ಅದು ಆ ಹೆಸರನ್ನ ಯಾವತ್ತೂ ರಿವೀಲ್ ಮಾಡಿರಲಿಲ್ಲ ಅವರು. ಕಾನಿಷ್ಕಾ ಅನ್ನೋದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಅಪ್ಪ, ಅಮ್ಮ ಮತ್ತು ಮಗಳು ಕೂಡ ಒಂದೇ ಥರ ಥೀಮಲ್ಲಿರೋ ಅಂಥ ಬಟ್ಟೆಗಳನ್ನ ಹಾಕ್ಕೊಂಡಿದ್ರು. ಈಗ ನಾವೆಲ್ಲ ಬರ್ತಾಯಿದ್ದೀವಿ. ನಿಮ್ಗೆ ಗೊತ್ತಿದೆ ನನ್ನ ಕಟ್ಟಿಂಗ್ ಎಲ್ಲ ಯಾವ ಥರ ಆಗಿದೆ ನೋಡಿ. ನನ್ನ ಮಗಳನ್ನ ಎತ್ಕೊಂಡು ಹೋಗಿದ್ದೆ. ನಾನು ಬಾಬ್ ಕಟ್ ಅಥವಾ ಏನೂ ಮಾಡಿಸ್ಕೊಂಡಿಲ್ಲ, ಹಾಗೇ ಬಂದಿರೋ ಅಂಥ ಕಟ್ಟದು. ನಾನು ಅವ್ರ ಅಂದರೆ ಹುಡುಗನ ಅಮ್ಮನೂ ಪರಿಚಯ, ಮತ್ತು ಹುಡುಗಿನೂ ಪರಿಚಯ. ನೋಡಿ, ಇದು ನಮ್ಮ ಬೆಟಾಲಿಯನ್ನು. ಇವರೆಲ್ಲರೂ ನಮ್ಮ ನೈಬರ್ ಆಗಿದ್ದರು. ಇವ್ರ ಜೊತೆನೇ ಹೋಗಿದ್ದಿದ್ದು. ನೈಬರ್ಗಿನ್ನ ಹೆಚ್ಚಾಗಿ ನಮ್ಮ ಅಕ್ಕ ತಂಗಿದಿರ ಥರನೇ ಇದ್ದಾರೆ. ಈಗ ಅವಳ ಮೊಬೈಲಲ್ಲೇ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದು. ಇದನ್ನು ನಾನು ಹೇಳಿದ್ದೆ ಅವ್ರಿಗೆ ವೀಡಿಯೋಸ್ ಮಾಡು ಅಂತ ಹೇಳಿದ್ದೆ, ಬಟ್ ಫೋಟೋಗಳನ್ನ ತೆಗ್ದಿದ್ದಾರೆ, ಸುಮಾರು ಫೋಟೋಗಳು. ಅದಕ್ಕೆ ಫೋಟೋಸ್ನೇ ಅಪ್ಲೋಡ್ ಮಾಡಿದ್ದೆ. ನೋಡಿ, ಮಗಳು ಎಲ್ಲ ಚೆನ್ನಾಗಿದ್ದಾರಲ್ವ. ಇದು ನಾವು ನಮ್ಮ ಮೆಮೊರೀಸ್ಗೋಸ್ಕರ ಇಟ್ಕೊಂಡಿದ್ದು. ನಾನು ಈ ಬ್ಲೂ ಸೀರೆ ಹೇಳಲಿಲ್ಲ, ಇವರು ಕಾಂತಮ್ಮ ಅಂತ. ಆವಾಗಲೇ ನಾನು ರಿವೀಲ್ ಮಾಡಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. ನನ್ನ ಮಗಳನ್ನ ತೋರಿಸ್ತಾ ಇದ್ದಾಳೆ. ಅದು ಲಿಪ್ಸ್ಟಿಕ್ ಹೋಗುತ್ತೆ, ತಿನ್ನಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ತೋರಿಸ್ತಾ ಇದ್ದಾಳೆ. ನೋಡಿ, ಲಿಪ್ಸ್ಟಿಕ್ ಚೆನ್ನಾಗಿದೆಯಾ ಅಂತ. ಈಗ ಧನು ಅಂತ, ಅಂದರೆ ದೀಪಿಕಾ ಇದ್ದಾಳಲ್ಲ, ಅವರ ತಂಗಿ ಮಗಳು ಎತ್ಕೊಂಡಿರೋ ಅಂಥದ್ದು ಪಾಪುನ ತೋರಿಸ್ತಾ ಇದ್ದೀನಿ. ಅವಳನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಜೊತೆಗೆ ಅವಳನ್ನೂ ಕೂಡ, ಅಂದರೆ ಧನುನೂ ಕೂಡ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಅವಳು ನೋಡಿದ್ಲು, ಇವಾಗ ಸ್ಟಾಪ್ ಮಾಡ್ತಾರೆ, ಅವಾಗ ಸ್ಟಾಪ್ ಮಾಡ್ತಾರೆ ಅಂತ. ಎಲ್ಲೋದ್ರೂ ಅವಳನ್ನೇ ತೆಗಿತಾ ಇರೋದ್ರಿಂದ ಹೋಗಕ್ಕ ಅಂತ ಹೋಗ್ಬಿಡ್ತಾಯಿದ್ಲು ನೋಡಿ. ಅದಕ್ಕೋಸ್ಕರ ಇದು ಅವರಪ್ಪ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ದೂರ ನಿಂತಿದ್ದಾರೆ. ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾರೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾಕಂದರೆ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗ ಆಟಾಡ್ತಾ ಇದ್ದಾರೆ. ಲೂಡೋ ಮತ್ತು ಗೇಮ್ಸ್ಗಳನ್ನೆಲ್ಲ ಆಟಾಡ್ತಾ ಇದ್ದಾರೆ. ನೋಡಿ, ಧನು ಅಂತ ಹೇಳಿಲ್ವಾ, ಅದು ಇವ್ರ ಮಗಳು. ಇವರು ಮೆಂತ್ಯ ಕಲರ್ ಸೀರೆ ಉಟ್ಕೊಂಡಿದ್ರಲ್ಲ, ಅವರು ನಮ್ಮ ಟೀಚರ್ ಆಗಿದ್ದರು. ಇವರು ದೀಪಿಕಾ ಇದ್ದಾರಲ್ಲ, ಅವರಮ್ಮ. ಇವರು ರಾಜಮ್ಮ ಅಂತ. ಇದು ನಮ್ಮಮ್ಮ. ಮಾತಾಡಿಸ್ತಾ ಇದ್ದಾರೆ ಅವ್ರಿಗೆಲ್ಲ. ಧನು ಅಂತ ಹೇಳಿಲ್ವ, ಅವರಮ್ಮ. ಇವರು ಬೇಬಿ ಅಕ್ಕ ಅಂತ. ಆ್ಯಕ್ಚುಲಿ ಅವ್ರ ಹೆಸರು ಏನು ಅಂತಲೇ ಗೊತ್ತಿಲ್ಲ ನಮಗೆ. ಅದನ್ನು ಹೇಳ್ತಾ ಇದ್ದೆ. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋದಾಗ ಕುತ್ಕೊಂಡು ಸ್ವಲ್ಪ ಬಡ್ಸೋವರೆಗೂ ಏನಾದ್ರು ಚಿಟ್ಚಾಟ್ ಇರುತ್ತಲ್ಲ, ಅದು ಮಾಡ್ತಾಯಿದ್ವಿ.
ಅದಾದಮೇಲೆ ಸುಮ್ಮನೆ ಹಾಗೆ ಹಾಲನ್ನ ತೋರಿಸ್ತೀನಿ. ಇನ್ನು ನಮ್ಮದೇ ಫಸ್ಟ್ ಬ್ಯಾಚ್ ಊಟ ಮಾಡ್ತಾ ಇರೋದು, ಇನ್ನು ಯಾರೂ ಬಂದಿರಲಿಲ್ಲ ಊಟ ಮಾಡೋದಕ್ಕೆ. ಅದಾದಮೇಲೆ ಬಡಿಸೋದಕ್ಕೆ ಶುರು ಮಾಡಿದ್ರು. ಮಸಾಲೆ ದೋಸೆ, ಚಟ್ನಿ, ಅದಾದಮೇಲೆ 3-4 ಥರ ಸೈಡ್ಸ್ಗಳು, ಪಾಯಸ, ಮತ್ತು ಸ್ಟಾರ್ಟರು, ಉಪ್ಪಿನಕಾಯಿ, ಹಪ್ಪಳ, ಗೋಬಿ ಮಂಚೂರಿ ಎಲ್ಲ ಇತ್ತು. ಮತ್ತು 2 ಥರದ್ದು ರೈಸ್ ಬಾತ್ಗಳು ಕೂಡ ಇತ್ತು. ಅದಕ್ಕೆ ಮೊಸರು ಬಜ್ಜಿನೂ ಇತ್ತು, ಜೊತೆಗೆ ತುಂಬ ಚೆನ್ನಾಗಿತ್ತು, ಚಟ್ನಿನೂ ಕೂಡ ಇತ್ತು. ಅದಾದಮೇಲೆ ಅನ್ನ ಸಾಂಬಾರು ಮಾಮೂಲಿ ಎಲ್ಲರ ಫಂಕ್ಷನ್ಗಳಲ್ಲೆಲ್ಲ ಇರುತ್ತಲ್ಲ. ಅದಾದಮೇಲೆ ಪೇಣಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ ಪೇಣಿ ಎಲ್ಲ ತಿಂದಿದ್ದು. ಜೊತೆಗೆ ಬೆಂಡೆಕಾಯಿ ಫ್ರೈ ಕೂಡ ಮಾಡಿದರು. ಅದಾದಮೇಲೆ ಊಟ ಎಲ್ಲ ಆದಮೇಲೆ ನಾವು ಐಸ್ ಕ್ರೀಮ್ಸ್ ಹಾಕಿಸ್ಕೊತಾ ಇದ್ವಿ. ಅಲ್ಲಿ ನಂದಿನಿ ಐಸ್ ಕ್ರೀಮ್ ಎಲ್ಲನೂ ಸರ್ವ್ ಮಾಡ್ತಾಯಿದ್ರು. ಜೊತೆಗೆ ಆ ಕಡೆ ಬೀಡ ಇತ್ತು, ತೋರಿಸ್ತೀನಿ ನಿಮಗೆ. ನಮ್ಮಮ್ಮ ಎಲ್ಲ ಸ್ಪೂನ್ಸು ಎಲ್ಲ ತೊಗೊತಾ ಇರೋದ್ರಿಂದ ನನಗೆ ಅಲ್ಲಿ ಜಾಗ ಇರಲಿಲ್ಲ, ಸ್ವಲ್ಪ ಜಾಸ್ತಿ ಕ್ರೌಡ್ ಇತ್ತು ಅಲ್ಲಿ ಮುಂದಕ್ಕೆ ಹೋಗೋದಕ್ಕೆ. ನೋಡಿ ಆಗಲೇ ಪಾನ್ಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಫಸ್ಟ್ ಪಂಕ್ತಿ ಆಗಿರೋದ್ರಿಂದ ನಾವು ಇದಾಗಲಿಲ್ಲ. ಇದು ಕ್ಯಾಟ್ರಿಂಗ್ ಅವರ ಅಡ್ರೆಸ್ಸು, ಡೀಟೇಲ್ಸ್ ಎಲ್ಲ ಇದೆ. ಅದಾದಮೇಲೆ ನಮ್ಮ ಬೆಟಾಲಿಯನ್ ಎಲ್ಲ ಊಟ ಮಾಡಿಕೊಂಡು ಗಿಫ್ಟ್ಗಳೆಲ್ಲ ಕೊಟ್ಬಿಟ್ಟು ಐಸ್ ಕ್ರೀಮ್ಸ್ ತಿಂತಾಯಿದ್ದಾರೆ. ಐಸ್ ಕ್ರೀಮ್ಸ್ ತಿಂದ್ಬಿಟ್ಟು ಹೊರಡೋದಷ್ಟೇ. ನನಗಂತೂ ಕಾನಿಷ್ಕಾ ಅನ್ನೋ ಹೆಸರು ತುಂಬಾ ಇಷ್ಟ ಆಯಿತು. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊತೀನಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಆಗಿದ್ದು ಮಾರ್ಚ್ 20th. ನಾನು ಆವಾಗಿಂದ ಎಡಿಟಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಈಗ ಎಡಿಟಿಂಗ್ ಮಾಡ್ತಾಯಿದ್ದೀವಿ. ಇನ್ನೇನು ಹೊರಡ್ತಾ ಇರೋದ್ರಿಂದ ಲಾಸ್ಟ್ ಕ್ಲಿಪ್ಪಿಂಗ್ ಅಂತ ತಕ್ಕೊಂಡೆ. ಓಕೆ, ಥ್ಯಾಂಕ್ ಯು, ಬಾಯ್, ಸಿ ಯು.